ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅದ್ವೈತ ವೇದಾಂತ ದರ್ಶನದ ರಹಸ್ಯಗಳನ್ನು ತೋರಿಸಿ ಅದ್ವೈತ ವೇದಾಂತ ದರ್ಶನವೇ ನಿಜವಾದ ದರ್ಶನ, ದ್ವೈತ ದರ್ಶನಗಳೆಲ್ಲವೂ ಕೂಡ ಅವಿದ್ಯಾ ದರ್ಶನ, ಮಿಥ್ಯಾ ದರ್ಶನ ಎನ್ನುವುದನ್ನು ವಿವೇಕದಿಂದ ತೋರಿಸ್ಕೊಟ್ಟಿದ್ದಾರೆ. ಈ ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಮುಖ್ಯವಾಗಿ ಎರಡು ಪದವನ್ನು ಜ್ಞಾಪಕ ಇಟ್ಕೋಬೇಕು ನಾವು. ಒಂದು ಅಜ್ಞಾನ, ಒಂದು ಜ್ಞಾನ. ಅದ್ವೈತ ವೇದಾಂತ ದರ್ಶನದಲ್ಲಿ ಅಜ್ಞಾನವೆಂದರೇನು? ಅಧ್ಯಾಸ. ಅಧ್ಯಾಸವೆಂದರೂ ಒಂದೇ, ಅಜ್ಞಾನವೆಂದರೂ ಒಂದೇ. ಅಧ್ಯಾಸ ಅಜ್ಞಾನಂ, ಮಿಥ್ಯಾಜ್ಞಾನಂ, ಮಿಥ್ಯಾಪ್ರತ್ಯಯ, ಮಿಥ್ಯಾಗ್ರಹಣಂ, ಭ್ರಾಂತಿ, ಅನ್ಯಥಾಗ್ರಹಣಂ ಎಲ್ಲವೂ ಪರ್ಯಾಯ ಪದಗಳು. ಈ ಅಧ್ಯಾಸದಿಂದಲೇ ಮಾನವರಿಗೆ ಎಲ್ಲ ರೀತಿಯ ದುಃಖಗಳು ಒದಗಿ ಬರುತ್ತಿವೆ. ಎಲ್ಲಿ ನಾನು ನನ್ನದು ಎನ್ನುವಂಥ ಬುದ್ಧಿ ಬಂತೋ ಅಲ್ಲಿಂದ ತಾಪತ್ರಯ ಪ್ರಾರಂಭ. ನಾನು ನನ್ನದು ಎನ್ನುವಂಥ ಬುದ್ಧಿಗೆ ಕಾರಣ ಅಧ್ಯಾಸ. ಎಲ್ಲಿ ನಾನು ಮಾಡುತ್ತೇನೆ, ಅನುಭವಿಸುತ್ತೇನೆ ಎನ್ನುವಂಥ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇದೆಯೋ ಅಧ್ಯಾಸದ ಕಾರ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ. ಶಂಕರರ ಸಾಕ್ಷಾತ್ ಶಿಷ್ಯರಾದ, ಬೆಂಬಳಿಯ ಶಿಷ್ಯರಾದ, ಗುರುವನ್ನು ಮಿಂಚಿದ ಶಿಷ್ಯರಾದ ಮಹಾತ್ಮರು ಭಗವಾನ್ ಸುರೇಶ್ವರಾಚಾರ್ಯರವರು. ಶಂಕರರು ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಮೊಟ್ಟ ಮೊದಲನೆಯ ಅಧಿಕಾರಿಗಳು ಯಾರನ್ನು ಮಾಡಿದ್ರಪ್ಪ ಅಂದರೆ ಭಗವಾನ್ ಸುರೇಶ್ವರಾಚಾರ್ಯರನ್ನು. ಇಂಥ ಸುರೇಶ್ವರಾಚಾರ್ಯರು ಅದ್ಭುತ ಮಹಾತ್ಮರು. ಶಂಕರರನ್ನು ಮೀರಿಸಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿಯನ್ನು, ತೈತ್ರಿಯ ಭಾಷ್ಯ ವಾರ್ತಿಕವನ್ನು, ಬೃಹದ್ ಭಾಷ್ಯ ವಾರ್ತಿಕವನ್ನು ಬರೆದು ಶಾಂಕರಾದ್ವೈತ ವೇದಾಂತದ ರಹಸ್ಯಗಳನ್ನು ಸೊಗಸಾಗಿ ತೋರಿಸ್ಕೊಟ್ಟಿದ್ದಾರೆ. ನಾನೊಂದು ಪುಸ್ತಕವನ್ನು ಬರೆದಿದ್ದೇನೆ, ಅದಕ್ಕೆ ಹೆಸರು ಸುರೇಶ್ವರ ಸಂವತ್ಸರ ಅಂತ. ಅದರಲ್ಲಿ ಸುರೇಶ್ವರಾಚಾರ್ಯರ 5 ಕೃತಿಗಳಿಂದ 366 ವಾಕ್ಯಗಳನ್ನು ತೆಗೆದುಕೊಂಡು ಬರೆದಿದ್ದೇನೆ. ಇಲ್ಲಿ ಈ ಸುರೇಶ್ವರಾಚಾರ್ಯರು ಅಜ್ಞಾನದ ವಿಷಯದಲ್ಲಿ ಶಂಕರರಿಗಿಂತಲೂ ಜೋರ ಹೇಳಿದ್ದಾರೆ. ಒಂದು ಮಾತನ್ನು ಹೇಳ್ತಾರೆ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಒಂದು ವಾಕ್ಯ, ಅಹೋಧಾಷ್ಟ್ಯಮ ವಿದ್ಯಾಯಾಃ ನ ಕಶ್ಚಿದತಿ ವರ್ತತೆ ಪ್ರಮಾಣಂ ವಸ್ತ್ವನಾಧೃತ್ಯ ಪರಮಾತ್ಮೇವ ತಿಷ್ಠತಿ. ಒಂದು ವಾಕ್ಯ. ನೈಷ್ಕರ್ಮ್ಯ ಸಿದ್ಧಿ 3ನೇ ಅಧ್ಯಾಯದಲ್ಲಿ 111ನೇ ಶ್ಲೋಕ ಅನಂತರ ನೋಡಿತಾವೆ. ಹೇಳ್ತಾರೆ ಇಲ್ಲಿ, ಅಹೋಧಾಷ್ಟ್ಯಮ ವಿದ್ಯಾಯಾಃ, ಅಬ್ಬಬ್ಬ
ಅವಿದ್ಯೆಯ ಆರ್ಭಟ ಜೋರಾಗಿದೆ. ಅವಿದ್ಯೆಯನ್ನು ಮೀರಿದಂಥವರು ಯಾರೂ ಇಲ್ಲ. ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು ಉಳಿದ ಎಲ್ಲರನ್ನೂ ಅಲ್ಲಾಡಿಸ್ತಾ ಇದೆ ಯಾವುದು? ಅವಿದ್ಯೆ. ಅಹೋ ಅಬ್ಬ ಧಾಷ್ಟ್ಯಮವಿದ್ಯಾಯ ಬೋಲ್ಡ್ನೆಸ್ ಆಫ್ ಅವಿದ್ಯಾ, ಬೋಲ್ಡ್ನೆಸ್ ಆಫ್ ಅಧ್ಯಾಸ ಜೋರಾಗಿದೆ ಎಂದು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದು. ಒಂದು ಸಭೆ, ಅದರಲ್ಲಿ 10,000 ಜನ ಸೇರಿದ್ದಾರೆ, 10,000 ಜನ ಸೇರಿದ್ದಾರೆ. ಕೆಲವು ರಾಜಕಾರಣಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ದೊಡ್ಡ ಕೋಟ್ಯಾಧೀಶ ಶ್ರೀಮಂತರು, ಇಂದ್ರಿಯ ಉಪಾಸಕರು, ಕೆಲವು ಸಿದ್ಧಪುರುಷರು ಎಲ್ಲ ಸೇರಿದ್ದಾರೆ. 10,000 ಜನ ಸೇರಿದ್ದಾರೆ. ಎಲ್ಲ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಎಲ್ಲರೂ ಸೀರಿಯಸ್ ಆಗಿದ್ದಾರೆ. ಆ ಒಂದು ಸಭೆಗೆ ಒಂದು ನಾಗರ ಹಾವು, ಕಾಳಿಂಗ ಸರ್ಪ ಕೋಪದಿಂದ ಹೆಣೆ ಎತ್ಕೊಂಡು ಬರ್ತಾ ಇದ್ದರೆ ಜನ ಏನು ಮಾಡ್ತಾರೆ? ಚೆಲ್ಲಾಪಿಲಿ ದೊಡ್ಡ ಶ್ರೀಮಂತನಾಗಿರ್ಬೋದು, ಅಧಿಕಾರಿಯಾಗಿರ್ಬೋದು, ಸುಂದರ ಮೂರ್ತಿಯಾಗಿರ್ಬೋದು, ಉಪಾಸಕನಾಗಿರ್ಬೋದು, ಯೋಗಿಯಾಗಿರ್ಬೋದು, ಯಾರಾದರೂ ಕೂಡ ನಾಗರ ಬರ್ತಾ ಇದೆ ಅಂದರೆ ಜಾಗ ಖಾಲಿ ಮಾಡ್ತಾರೆ. ನಾಗರ ಹಾವಿನ ಮುಂದೆ ಯಾರೂ ಕೂಡ ಸರಸವನ್ನು ಮಾಡುವುದಿಲ್ಲ. ಒಬ್ಬ ಮನುಷ್ಯನ ತೊಡೆಯಲ್ಲಿ ಒಂದು ನಾಗರ ಒಂದು ಗರುಡ ಬಚ್ಚೆ ಇದೆ, ಅವನ ಕಂಠದಲ್ಲಿದೆ, ಅದರ ಕೈಯಲ್ಲಿದೆ ಎಂದಿಟ್ಕೊಳ್ಳಿ. ಅವನು ಮಾತ್ರ ನಾಗರ ಹೆದರ್ಕೋತಾ ಇಲ್ಲ. 10,000 ಜನವು ಚೆಲ್ಲಾಪಿಲಿ ಓಡಿ ಹೋಗ್ತಾ ಇದ್ದಾರೆ, ಇವನು ಮಾತ್ರ ಅಲ್ಲೇ ಕೂತ್ಕೊಂಡಿದ್ದಾನೆ. ಸ್ವಾಮಿ ನಾಗರ ಬರ್ತಾ ಇದೆ ಅಂದರೆ ಬರಲಿ ಕಣ್ರಿ, ಪರವಾಗಿಲ್ಲ ಅಂತಾನೆ. ನಾಗರ ಹೊತ್ತಿಗೆ ಬಂತು, ಇವನ್ನು ನೋಡಿಬಿಟ್ಟು ಗರುಡ ಮಚ್ಚೆಯನ್ನು ಕಂಡು ನಾಗರಾವು ಹೆಡೆಯನ್ನು ಕೆಳಕ್ಕೆ ಹಾಕ್ಬಿಟ್ಟು ತೆಪ್ಪನೆ ಬಿದ್ದೋಗುತ್ತೆ. ಅದೇ ರೀತಿಯಲ್ಲಿ ಅಧ್ಯಾಸವೆಂಬ ಭಯಂಕರವಾದ ಕಾಳಿಂಗ ಸರ್ಪ ಯಾರನ್ನೂ ಬಿಡ್ತಾ ಇಲ್ಲ. ಅಹೋಧಾಷ್ಟ್ಯಮವಿದ್ಯಾಯ ನ ಕಶ್ಚಿದತಿ ವರ್ತತೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಅಧ್ಯಾಸದ ಭಯದಿಂದ ಬದ್ದಾಡ್ತಾ ಇದ್ದಾರೆ. ಅಧ್ಯಾಸವನ್ನು ನೋಡಿ ಎಲ್ಲ ಹೆದರ್ಕೊಳ್ತಾ ಇದ್ದಾರೆಯೇ ಹೊರತು ಅಧ್ಯಾಸವನ್ನು ಮೀರಿ ಹೋಗುವುದಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಸ್ವರೇಶ್ವರಾಚಾರ್ಯರ ಮಾತು, ಅಹೋಧಾಷ್ಟ್ಯಮವಿದ್ಯಾಯ ನ ಕಶ್ಚಿದತಿ ವರ್ತತೆ. ಅವಿದ್ಯೆಯ ದಿಟ್ಟತನವನ್ನು, ನಾಗರ ಹಾವಿನ ದಿಟ್ಟತನವನ್ನು ಯಾವನೊಬ್ಬನೂ ಮೀರಿ ಹೋಗಲಾರ. ಹಾಗೆ ಅಧ್ಯಾಸ ಎಲ್ಲರನ್ನೂ ಆವರಿಸಿಬಿಟ್ಟಿದೆ ಎಂದರು. ಯಾಕೆ ಅಂದರೆ ಪ್ರಮಾಣಂ ವಸ್ತ್ವನಾದೃತ್ಯ, ಯಾವುದು ಸತ್ಯವಾಗಿರುವ ವಸ್ತುವೋ ಅದನ್ನು ಮುಚ್ಚಾಕ್ಬಿಟ್ಟಿದೆ ಅವಿದ್ಯ. ಸತ್ಯವಾಗಿರುವ ವಸ್ತು ಯಾವುದು? ಬ್ರಹ್ಮತತ್ವ. ನಾವೆಲ್ಲರೂ ಬ್ರಹ್ಮಸ್ವರೂಪರೇ ಆಗಿದ್ದೇವೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಅಸಂಸಾರಿಯಾದ ಬ್ರಹ್ಮಸ್ವರೂಪರಾಗಿದ್ದಾರೆ. ಇದನ್ನು ಮುಚ್ಚಾಕಬೇಕು. ಅನಾದೃತ್ಯ ತಿರಸ್ಕಾರ ಮಾಡಿದೆ. ಅಧ್ಯಾಸವು ಎಲ್ಲ ಮಾನವರಿಗೂ ನೀನು ಕರ್ತ, ನೀನು ಭೋಕ್ತ, ನೀನು ಸಂಸಾರಿ, ನೀನು ವಿದ್ಯಾವಂತ, ನೀನು ಶ್ರೀಮಂತ, ನೀ ಅಧಿಕಾರಿ, ಹೀಗೆ ಮಾಡಿಬಿಟ್ಟು ಮೂಲತತ್ವವನ್ನು ಮರೆಸಿಬಿಟ್ಟು ಪರಮಾತ್ಮೇತಿ ಪರಮಾತ್ಮೇವ ತಿಷ್ಠತೆ. ಈ ಅಧ್ಯಾಸ ತಾನೇ ಪರಬ್ರಹ್ಮದಂತೆ ಮೆರೀತಾ ಇದೆ. ಕೆಲವು ಅಧಿಕಾರಿಗಳು ಅವರು ಯಾರಿಗೂ ಕೇರ್ ಮಾಡೋದಿಲ್ಲ. ಎಂಥ ಸನ್ಯಾಸಿಗಳೇ, ಹೋಗೋ ಬಡ ಸನ್ಯಾಸಿ, ಓಡಿಸೋ ಇವನ್ನ ಅಂತಾರೆ. ಅಧಿಕಾರದ ಬಲದಿಂದ ಎಲ್ಲರನ್ನು ತಿರಸ್ಕಾರ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಅಧ್ಯಾಸವು ತಾನೇ ತಾನಾಗಿ ಮೆರೆಯುತ್ತಾ 14 ಲೋಕಗಳನ್ನು ಆವರಿಸ್ಕೊಂಡ್ಬಿಟ್ಟು ತಾನೇ ಪರಬ್ರಹ್ಮವೋ ಎನ್ನುವಂತೆ ಪರಮಾತ್ಮ ಇವ, ಅದೇ ಪರಮಾತ್ಮನಲ್ಲ, ಇಲ್ಲದ ಅವಿದ್ಯೆ, ಇಲ್ಲದ ಅಧ್ಯಾಸ ಮೆರೀತಾ ಇದೆ. ಇದು ತಾನೇ ಪರಮಾತ್ಮನಂತೆ ತಿಷ್ಠತಿ ಮೆರೀತಾ ಇದೆ. ಒಬ್ಬ ದೊಡ್ಡ ಚಕ್ರವರ್ತಿ ಇದ್ದಾನೆ, ಅವನ ಹತ್ರ 4 ಜನ PA ಇದ್ದಾರೆ, 8 ಜನ ಮಂತ್ರಿಗಳಿದ್ದಾರೆ. ಆ ಮಂತ್ರಿಗಳಿಗೆ ಜಂಬ ಜಾಸ್ತಿ.
ಆ ಮಂತ್ರಿ ತಾನೇ ಚಕ್ರವರ್ತಿ ಅನ್ಕೊಂಬಿಟ್ಟು ಯಾರು ನೋಡಕ್ಕೆ ಬಂದು ಹೋಗಯ್ಯ ಇಲ್ಲ ಕಣೋ ಅಂತಾನೆ. ಹಾಗೆ ಅಧ್ಯಾಸವು ತಾನೇ ಪರಬ್ರಹ್ಮದ ಸ್ಥಾನದಲ್ಲಿದ್ದು ಎಲ್ಲ ಜೀವರ ಪರಮಾರ್ಥ ಸ್ವರೂಪವನ್ನು ಮುಚ್ಚಾಕಿ ಬಿಟ್ಟು ತಾನೇ ಪರಮಾತ್ಮನಂತೆ ಮೆರೀತಾ ಇದೆ. ಇದನ್ನೇ ಶಂಕರಾಚಾರ್ಯರವರು ಈ ಅಧ್ಯಾಸದಿಂದಲೇ ಎಲ್ಲ ವ್ಯವಹಾರಗಳು ನಡೀತಾ ಇವೆ ಅಂದ್ಬಿಟ್ಟು. ಇದನ್ನು ಅಧ್ಯಾಸವನ್ನು ತುಳಿಬೇಕಾದ್ರೆ ಎಂಥ ಧೈರ್ಯ ಬೇಕ್ರಿ. ನಾಗರ ಹಾವು 16 ಅಡಿ ಉದ್ದಕ್ಕಿದೆ, ಭಯಂಕರವಾದ ಹಾವು, ಕಪ್ಪು ಹಾವು, ಹೆಡೆ ಬಿಚ್ಚು ಬರ್ತಾ ಇದೆ. 3 ಅಡಿ ಎತ್ತು ಹೆಡೆ ಬಿಚ್ಚಿಬಿಟ್ಟಿದೆ, ನಾಲ್ಗೆ ಚಾಚ್ತಾ ಇದೆ, ಕಚ್ಚಿಬಿಟ್ಟು ಸತ್ತು ಹೋಗ್ತಾರೆ. ಅಂಥ ನಾಗರ ಹಾವನ್ನು ಮಟ್ಟ ಹಾಕಬೇಕಾದ್ರೆ ಗರುಡ ಬಂದ. ಒಂದು ಗರುಡ ಬಂದ ಅಂತಂದರೆ 10,000 ಜನಗಳಿಗಿಂತಲೂ ಜಾಸ್ತಿ ಬಲವುಳ್ಳಂಥ ಗರುಡ ಬಂದ ಕೂಡಲೇ ನಾಗರ ತಣ್ಣಗಾಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನ ಎನ್ನುವಂಥದ್ದು ಗರುಡನಂತೆ ಇದೆ, ಅಧ್ಯಾಸ ಎನ್ನುವಂಥದ್ದು ನಾಗರ ಹಾವಿನಂತೆ ಇದೆ, ಎಲ್ಲರನ್ನೂ ಅಲ್ಲಾಡಿಸ್ತಾ ಇದೆ. ನೀ ಯೋಗ ಪುರುಷನಾಗಿರಬಹುದು, ಭೋಗ ಪುರುಷನಾಗಿರಬಹುದು, ನೀ ಸನ್ಯಾಸಿಯಾಗಿರಬಹುದು. ನಿಂಗೆ ಇವಾಗ 90 ವರ್ಷ, ಸನ್ಯಾಸಿಗೆ 5ನೇ ವರ್ಷದಲ್ಲೇ ಸನ್ಯಾಸ ಸ್ವೀಕಾರ ಮಾಡಿದ. 90 ವರ್ಷ ಚಾತುರ್ಮಾಸ್ಯ ವ್ರತವನ್ನು ಮಾಡಿದ್ದಾನೆ, ತುಂಬ ಸಂತೋಷ. ಆದರೆ ಅಂಥವನಿಗೆ ನಾನು 90 ವರ್ಷಗಳ ಕಾಲ ಸನ್ಯಾಸಾಶ್ರಮವನ್ನು ಜೀವನ ಮಾಡಿದ್ದೇನೆ, ನಾನು 90 ಚಾತುರ್ಮಾಸ್ಯ ವ್ರತ ಮಾಡಿದ್ದೇನೆ, ಅದೇ ಒಂದು ಅಧ್ಯಾಸ. ಅಧ್ಯಾಸ ಎನ್ನುವಂಥದ್ದು ಯಾವ ರೂಪದಿಂದ ಯಾವಾಗ ಹೇಗೆ ಬರುತ್ತೋ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಅನಾತ್ಮವಾದ ದೇಹಾದಿಗಳನ್ನು ನಾನು ಎಂದು ಮಾಡಿಕೊಂಡಿರುವುದೇ ಅಧ್ಯಾಸ. ಈ ಅಧ್ಯಾಸವು ಅದ್ಭುತವಾಗಿದೆ. ಅಹೋಧಾಷ್ಟ್ಯಮ ವಿದ್ಯಾಯ ನ ಕಶ್ಚಿದತಿ ವರ್ತತೆ ಪ್ರಮಾಣಂ ವಸ್ತ್ವನಾದೃತ್ಯ ಪರಮಾತ್ಮೇವ ತಿಷ್ಠತಿ ಎಂದಿದೆ. ಇಂಥ ಅಧ್ಯಾಸವನ್ನು ಕುರಿತು ಭಗವತ್ಪಾದ ಶಂಕರರು ಅಧ್ಯಾಸ ಭಾಷ್ಯವನ್ನು ಬರೆದು ಇಂಥ ಅಧ್ಯಾಸವನ್ನು ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಇದನ್ನು ಓಡಿಸ್ಬೇಕು. ಇಲ್ಲದ ವಿದ್ಯೆ ಕತ್ತಲೆ ತುಂಬ ತೊಂದರೆ ಕೊಡ್ತಾ ಇದೆ. ಕತ್ತಲೆಯಲ್ಲಿ ಬಿದ್ದ, ಕಾಲು ಮುರ್ಕೊಂಡ, ಕೈ ಮುರ್ಕೊಂಡ, ಹಲ್ಲು ಮುರ್ಕೊಂಡ, ಪ್ರಾಣ ಕಳ್ಬಿಡು. ಹಾಳ ಕತ್ತೆ ಓಡಿಸ್ಬೇಕು ಸ್ವಾಮಿ ಅಂದರೆ ಹೇಗೆ ಓಡಿಸ್ಬೇಕು? ಡ್ಯಾನ್ಸ್ ಮಾಡಿ ಹೋಗೋದಿಲ್ಲ, ಅದು ಪೂಜೆ ಮಾಡಿ ಹೋಗೋದಿಲ್ಲ, ಧ್ಯಾನ ಮಾಡಿ ಹೋಗೋದಿಲ್ಲ, ಚಿನ್ನದ ನಾಣ್ಯದಿಂದ ದೇವರಿಗೆ ಅಷ್ಟೋತ್ತ ಸಹಸ್ರನಾಮ ಹೋಗೋದಿಲ್ಲ. ಏನು ಮಾಡಿ ಕತ್ತೆ ಹೇಳುತ್ತೆ, ನಾನು ಜಗ್ಗುವುದಿಲ್ಲ, ಯಾವುದಕ್ಕೂ ಜಗ್ಗುವುದಿಲ್ಲ ಅನ್ನುತ್ತೆ. ಅಂಥ ಕತ್ತಲೆ ಸೂರ್ಯೋದಯವಾದ ಕೂಡಲೇ ಹೆಸರಿಲ್ಲದಂತೆ ಮಾಯವಾಗುವಂತೆ ಬ್ರಹ್ಮಾತ್ಮಜ್ಞಾನ ಮಾತ್ರದಿಂದ ಅಧ್ಯಾಸವು ನಾಶವಾಗುತ್ತದೆ ಎನ್ನುವಂಥ ಸಂದೇಶವನ್ನು ಶಂಕರರನ್ನು ಮಿಂಚಿದ, ಗುರುವನ್ನು ಮಿಂಚಿದಂಥ ಶಿಷ್ಯರಾದ ಸುರೇಶ್ವರಾಚಾರ್ಯರು ಹೇಳಿದ್ದಾರೆ ಅಂತ ತಿಳಿಸುತ್ತಾ ನಾವೆಲ್ಲರೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ, ಭಗವಾನ್ ಸುರೇಶ್ವರಾಚಾರ್ಯರ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅನುಗ್ರಹದಿಂದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಅಧ್ಯಾಸವನ್ನು ಸಂಪೂರ್ಣವಾಗಿ ಬಾಧ ಮಾಡಿಕೊಂಡು ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.